ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ನಾನು 5ನೇ ಅಧ್ಯಾಯವಾದಂತಹ ವೈಜ್ಞಾನಿಕ ವಿಧಾನ ಅಂದ್ರೇನು ಅನ್ನೋದನ್ನು ತಿಳಿಸ್ತೇನೆ. ವೈಜ್ಞಾನಿಕ ವಿಧಾನ. ಈ ವೈಜ್ಞಾನಿಕ ವಿಧಾನವನ್ನು ನೀವು ತಿಳಿಲಿಕ್ಕೆ ಮೊದಲು, ವೈಜ್ಞಾನಿಕ ವಿಧಾನ ಅಂದರೆ ನೀವು ಈ ವರ್ಷ ಅಂದರೆ ದ್ವಿತೀಯ PUCಯಲ್ಲಿ ಅಧ್ಯಯನ ಮಾಡೋದೇ ವೈಜ್ಞಾನಿಕ ತರ್ಕಶಾಸ್ತ್ರ ಅಥವಾ ಸೈಂಟಿಫಿಕ್ ಲಾಜಿಕ್ ಅಂತ ಹೇಳ್ತೀವಿ. ಸೈಂಟಿಫಿಕ್ ಲಾಜಿಕ್ ಅಂದರೆ ವಿಗಮನ ಬೇರೆ ಅಲ್ಲ, ವಿಜ್ಞಾನ ಬೇರೆ ಅಲ್ಲ ಎನ್ನುವುದನ್ನು ನೀವು ಮೊದಲನೇ ಪಠ್ಯದ ಪ್ರಾರಂಭದಿಂದಲೂ ಸಹ ನೀವು ಗಮನಿಸ್ತಾ ಬಂದಿದ್ದೀರಾ. ಅಂದರೆ ಕಾರಣತತ್ವ ಆಗ್ಬೋದು ಅಥವಾ ನಿಸರ್ಗದ ಏಕಪ್ರಕಾರ ನಿಯಮ ಮತ್ತು ಕಾರ್ಯಕಾರಣ ನಿಯಮ ಆಗ್ಬೋದು, ಎಲ್ಲದರಲ್ಲೂ ಸಹ ವೈಜ್ಞಾನಿಕ ವಿಧಾನವನ್ನೇ ನೀವು ಗಮನಿಸ್ತಾ ಬಂದಿದ್ದೀರ. ವಿಜ್ಞಾನ ಮತ್ತು ವಿಗಮನ ಎರಡು ಒಂದೇ ನಾಣ್ಯದ ಎರಡು ಮುಖ ಇದ್ದ ಹಾಗೆ ಅಂತ ಹೇಳಿ. ವಿಜ್ಞಾನ ಮತ್ತು ವಿಗಮನ ಎರಡು ಒಂದನ್ನೊಂದು ಬಿಟ್ಟಿರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವುದನ್ನು ನೀವು ಅನೇಕ ಪಠ್ಯಗಳಲ್ಲಿ ಈಗಾಗಲೇ 4 ಪಠ್ಯಗಳನ್ನು ಮುಗಿಸಿದ್ದೀರಾ. ಅಂದರೆ ಪಾಠಗಳನ್ನು 4 ಪಾಠಗಳನ್ನು ಮುಗಿಸಿದ್ದೀರಾ. ಇದು 5ನೇ ಅಧ್ಯಾಯ, ವೈಜ್ಞಾನಿಕ ವಿಗಮನ ಅಥವಾ ವೈಜ್ಞಾನಿಕ ವಿಧಾನ ಅಂತ ಹೇಳ್ಬೋದು. ಈ ವೈಜ್ಞಾನಿಕ ವಿಧಾನ ಅಂದರೆ ಏನು ಅಂತ ತಿಳಿಲಿಕ್ಕೆ ಮೊದಲು ನೀವು ವಿಜ್ಞಾನ ಪದವನ್ನು, ವೈಜ್ಞಾನಿಕ ವಿಧಾನವನ್ನು ತಿಳಿಯುವ ಮೊದಲು ವಿಜ್ಞಾನ ಪದದ ಅರ್ಥವನ್ನು ತಿಳಿಯುವುದು ಅತ್ಯಂತ ಅಗತ್ಯವಾಗಿದೆ ಅಥವಾ ಅವಶ್ಯಕವಾಗಿದೆ. ಏನು? ವಿಜ್ಞಾನ ಎನ್ನುವ ಪದ ಏನು, ವಿಜ್ಞಾನ ಪದದ ವಿವರಣೆಯನ್ನು ತಿಳಿಯೋದಿಲ್ಲಿ ಅತ್ಯಂತ ಅಗತ್ಯವಾದ ಸಂಗತಿ ಅಂತೇಳಿ ಹೇಳ್ಬೋದು ವಿದ್ಯಾರ್ಥಿಗಳೇ. ಆಂಗ್ಲ ಭಾಷೆಯ ಈ ಸೈನ್ಸ್ ಎಂಬ ಪದಕ್ಕೆ ನಾವು ಕನ್ನಡದಲ್ಲಿ ವಿಜ್ಞಾನ ಅಂತ ಹೇಳ್ತೀವಿ. ಏನು? ಸೈನ್ಸ್ ಎನ್ನುವ ಪದವನ್ನು ವಿಜ್ಞಾನ ಅಂತ ಹೇಳ್ತೀವಿ. ಹಾಗಾದರೆ ಈ ಸೈನ್ಸ್ ಎನ್ನುವ ಪದ ಯಾವ ಪದದಿಂದ ಬಂದಿದೆ ಅಂಥೇಳಿ ನಾವು ಆಲೋಚನೆ ಮಾಡಿದಾಗ, ಸೈನ್ಸ್ ಎನ್ನುವ ಪದ ಲ್ಯಾಟಿನ್ ಭಾಷೆಯ ಸೈನ್ ಎನ್ನುವ ಪದದಿಂದ ಬಂದಿದೆ. ಲ್ಯಾಟಿನ್ ಭಾಷೆಯ ಪದದಿಂದ ಸೈನ್ಸ್ ಎನ್ನುವ ಪದ ಬಂದಿರುವುದನ್ನು ನಾವು ನೋಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ. ಇಲ್ಲಿ ವಿಜ್ಞಾನ ಎನ್ನುವ ಪದ, ಸೈನ್ಸ್ ಎನ್ನುವ ಪದವನ್ನು ಲ್ಯಾಟಿನ್ ಭಾಷೆಯ ಪದದಿಂದ ಬಂದಿದೆ ಅಂತ ಹೇಳ್ತೀವಿ. ಆಂಗ್ಲ ಭಾಷೆಯ ಸೈನ್ಸ್ ಎನ್ನುವ ಪದವನ್ನು ಲ್ಯಾಟಿನ್ ಭಾಷೆಯ ಎನ್ನುವ ಪದದಿಂದ ಬಂದಿರುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ಈ ಪದದ ಅರ್ಥ ಏನು ಅಂಥೇಳಿ ಆಲೋಚನೆ ಮಾಡಿದಾಗ, ಅಂತ ಹೇಳಿದರೆ ಅಂದರೆ ಸೈನ್ಸ್ ಎನ್ನುವ ಪದವು ಲ್ಯಾಟಿನ್ ಭಾಷೆಯ ಪದದಿಂದ ಬಂದಿದೆ. ಇದರ ಮೂಲ ಅರ್ಥ ಟು ನೋ, ಟು ಲರ್ನ್ ಅಂತ ಹೇಳಿ. ಟು ನೋ, ಟು ನೋ ಮತ್ತು ಟು ಲರ್ನ್. ಟು ಲರ್ನ್ ಮತ್ತು ಟು ನೋ ಎನ್ನುವ ಪದದಿಂದ ಬಂದಿದೆ. ಅಂದರೆ ಇಲ್ಲೇನು? ಕಲಿಯುವುದು, ತಿಳಿಯುವುದು. ಟು ನೋ, ಟು ನೋ ಮತ್ತು ಟು ಲರ್ನ್. ಲ್ಯಾಟಿನ್ ಭಾಷೆಯ ಪದದಿಂದ ಸೈನ್ಸ್ ಎನ್ನುವ ಪದ ಬಂದಿದೆ. ಪದದ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಟು ನೋ ಅಂದರೆ ತಿಳಿಯುವುದು, ಟು ಲರ್ನ್ ಕಲಿಯುವುದು. ಹಾಗೆ ಏನನ್ನ ಕಲಿತೀರಾ, ಏನನ್ನ ತಿಳಿತೀರಾ ನೀವು? ಯಾವುದನ್ನು ಕಲಿಬೇಕು, ಏನನ್ನು ತಿಳಿಬೇಕು ಅಂದರೆ, ವಿಶ್ವದಲ್ಲಿನ ಯಾವುದೇ ವಸ್ತು ವಿಷಯಗಳನ್ನು, ವಿಶ್ವದಲ್ಲಿನ ಯಾವುದೇ ವಸ್ತು ಅಥವಾ ಯಾವುದೇ ವಿಷಯಗಳನ್ನು ನಾವಿಲ್ಲಿ ಕುರಿತು, ವಿಶ್ವದ ಯಾವುದೇ ವಸ್ತು ವಿಷಯಗಳನ್ನು ಕುರಿತು ಸಂಶೋಧನೆ ಮತ್ತು ಪರೀಕ್ಷೆ ಮಾಡುವುದೇ ವಿಜ್ಞಾನದ ಮುಖ್ಯ ಕಾರ್ಯವಾಗುತ್ತದೆ. ವಿಶ್ವದಲ್ಲಿನ ಯಾವುದೇ ವಸ್ತು ವಿಷಯಗಳನ್ನು ಸಂಶೋಧನೆ ಮತ್ತು ಪರೀಕ್ಷೆಗೆ ಒಳಪಡಿಸುವುದನ್ನು ವಿಜ್ಞಾನ ಅಂತ ಹೇಳ್ತೀವಿ. ನಿಮಗೆ ಗೊತ್ತಿದೆ, ಸೈನ್ಸ್ ಪದದ ಅರ್ಥ ಹೇಳೋದಾದರೆ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನಾಲೆಡ್ಜ್. ಸಿಸ್ಟಮ್ಯಾಟಿಕ್ ಸ್ಟಡಿ ಅಂದರೆ ಸುವ್ಯವಸ್ಥಿತವಾದ, ಕ್ರಮಬದ್ಧವಾದ ಅಧ್ಯಯನ ಅಂತ ಹೇಳ್ತೀವಿ. ವಿಜ್ಞಾನ ಪದದ ಅರ್ಥ ಇಲ್ಲಿ ಯಾವುದೇ ವಸ್ತು ವಿಷಯವನ್ನು ಅಥವಾ ಯಾವುದೇ ವಿಷಯಗಳನ್ನು ಕುರಿತು ಸಂಶೋಧನೆ ಮತ್ತು ಪರೀಕ್ಷೆ ಮಾಡುವುದೇ ವಿಜ್ಞಾನದ ಪ್ರಮುಖವಾದ ಕಾರ್ಯವಾಗುತ್ತದೆ. ಅಂದರೆ
ಯಾವುದೇ ವಸ್ತು ವಿಷಯವನ್ನು ಕುರಿತು ಸುವ್ಯವಸ್ಥಿತವಾದ, ಕ್ರಮಬದ್ಧವಾದ, ಖಚಿತವಾದ ಜ್ಞಾನವನ್ನು ಪಡೆಯುವುದೇ ವಿಜ್ಞಾನದ ಗುರಿಯಾಗಿದೆ. ಸುವ್ಯವಸ್ಥಿತವಾದಂತಹ ಯಾವುದೇ ವಸ್ತು ವಿಷಯ, ವಿಶ್ವದಲ್ಲಿನ, ಪ್ರಪಂಚದಲ್ಲಿನ ಅಥವಾ ನಮ್ಮ ಸುತ್ತಮುತ್ತಲಿನ ಯಾವುದೇ ವಸ್ತು ವಿಷಯವನ್ನು ಕುರಿತು ಸುವ್ಯವಸ್ಥಿತವಾದ, ಕ್ರಮಬದ್ಧವಾದ, ಸಕಾರಣವಾದ, ಖಚಿತವಾದ ಜ್ಞಾನವನ್ನು ಪಡೆಯುವುದೇ ವಿಜ್ಞಾನ ಅಂತ ಹೇಳ್ತಿದ್ದಾರೆ. ಇಲ್ಲಿ ಯಾವುದೇ ವಸ್ತು ವಿಷಯವನ್ನು ಕುರಿತು ಸುವ್ಯವಸ್ಥಿತವಾದ, ಕ್ರಮಬದ್ಧವಾದ, ಖಚಿತವಾದ, ಸುವ್ಯವಸ್ಥಿತವಾದ, ಖಚಿತವಾದ, ಕ್ರಮಬದ್ಧವಾದಂತಹ ಜ್ಞಾನವನ್ನು ಪಡೆಯುವುದೇ ವಿಜ್ಞಾನದ ಗುರಿಯಾಗಿದೆ. ಅಂದರೆ ವಿಜ್ಞಾನಕ್ಕೆ ಇಂತಹದ್ದೇ ಅಂತ ಗೊತ್ತಾದ ವಿಷಯ ಇಲ್ಲ, ಇದನ್ನು ಅಧ್ಯಯನ ಮಾಡಬೇಕು, ಇದನ್ನು ಅಧ್ಯಯನ ಮಾಡಬಾರ್ದು ಅಂತ ಏನು ವ್ಯತ್ಯಾಸ ಇಲ್ಲ. ಪ್ರತಿ ಯಾವುದೇ ವಿಚಾರ ಆಗಲಿ ಇದನ್ನು ಅಧ್ಯಯನ ಮಾಡುತ್ತೆ, ಇದನ್ನು ಮಾಡಲ್ಲ ಅಂತ ಇಲ್ಲ. ವಿಶ್ವದಲ್ಲಿನ, ಪ್ರಪಂಚದಲ್ಲಿನ ಯಾವುದೇ ವಸ್ತು ವಿಷಯಗಳನ್ನು ಕುರಿತು ಸುವ್ಯವಸ್ಥಿತವಾದ, ಖಚಿತವಾದ ಜ್ಞಾನವನ್ನು ಪಡೆಯುವುದೇ ವಿಜ್ಞಾನದ ಗುರಿಯಾಗಿದೆ. ಅಂದರೆ ವಿಜ್ಞಾನದಲ್ಲಿ ವಿಶ್ವದ ಯಾವುದೇ ವಿಷಯ ವಿಜ್ಞಾನದ ಅಧ್ಯಯನದ ವಸ್ತುವಾಗಬಲ್ಲದು. ಆ ವಿಷಯ ಸಾಹಿತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಅಥವಾ ಅದು ಸಸ್ಯಶಾಸ್ತ್ರ ಆಗಿರ್ಬೋದು, ಭೌತಶಾಸ್ತ್ರ ಆಗಿರ್ಬೋದು, ಹೀಗೆ ಅಥವಾ ಜೀವಶಾಸ್ತ್ರ ಆಗಿರ್ಬೋದು. ಒಟ್ಟಿನಲ್ಲಿ ವಸ್ತು ವಿಷಯಗಳ, ಯಾವುದಾದರೂ ವಸ್ತು ವಿಷಯಗಳ ಸುವ್ಯವಸ್ಥಿತವಾದ, ಕ್ರಮಬದ್ಧವಾದ ಜ್ಞಾನವನ್ನು ನಾವು ವಿಜ್ಞಾನ ಅಂತೇಳಿ ಹೇಳ್ತೇವೆ. ಇಲ್ಲಿ ಒಂದು ಘಟನೆ, ಒಟ್ಟು ವಿಜ್ಞಾನ ಅಂದ್ರೇನು? ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನಾಲೆಡ್ಜ್. ಸುವ್ಯವಸ್ಥಿತವಾದ, ಕ್ರಮಬದ್ಧವಾದ, ಖಚಿತವಾದ ಜ್ಞಾನವನ್ನು ನಾವು ವಿಜ್ಞಾನ ಅಂತೇಳಿ ಹೇಳ್ತೇವೆ. ಇಲ್ಲಿ ಒಂದು ಘಟನೆ ಯಾವಾಗ, ಏಕೆ, ಹೇಗೆ ಸಂಭವಿಸಿತು? ಒಂದು ಘಟನೆ ಯಾವಾಗ, ವೆನ್, ವೈ, ಯಾಕೆ, ಯಾವಾಗ, ವೆನ್, ವೈ, ಏಕೆ, ಹೌ, ಹೇಗೆ ಸಂಭವಿಸಿತೆಂದು ತಿಳಿಯುವ ಅಥವಾ ಸಂಶೋಧನೆ ಮಾಡುವ ಅಥವಾ ಸಂಶೋಧನೆ ಮಾಡಿದಾಗ ತಿಳಿಯುವಂತಹ ಒಂದು ವಿಶೇಷ ಜ್ಞಾನವನ್ನೇ, ವಿಶೇಷ ಜ್ಞಾನವೇ ವಿಜ್ಞಾನ. ಅಂದರೆ ವಿಜ್ಞಾನದ ಉಗಮ ಆಗಿರೋದು, ವಿಜ್ಞಾನ ಹುಟ್ಕೊಂಡಿರೋದೇ ಪ್ರಕೃತಿಯಲ್ಲಿ ನಡೆಯುವ ಘಟನೆಗಳು ಯಾಕೆ ಎನ್ನುವ ಪ್ರಶ್ನೆಯ ಮೂಲಕ. ವಿಜ್ಞಾನದ ಉಗಮ ಆಗಿರೋದು ಪ್ರಕೃತಿಯಲ್ಲಿ ನಡೀತಕ್ಕಂಥ ಅನೇಕ ಘಟನೆಗಳನ್ನ, ಸನ್ನಿವೇಶಗಳನ್ನು ಮಾನವ ಮೂಲತಃ ಅವನು ಆದಿ ಮಾನವ ಆದಾಗ ಕಾಡುಗಳಲ್ಲಿ, ಮರದ ಪೊಟರೆಗಳಲ್ಲಿ ವಾಸ ಮಾಡಬೇಕಾದ್ರೆ ಆ ಪ್ರಕೃತಿಯಲ್ಲಿ ನಡೆಯುವ ಅನೇಕ ವೈಚಿತ್ರಗಳು ಅಥವಾ ಶಕ್ತಿಗಳು, ಜೋರಾಗಿ ಮಳೆ ಬರೋದಾಗ್ಬೋದು, ಗುಡುಗು ಮಿಂಚು ಆಗ್ಬೋದು, ಕಾಡ್ಗಿಚ್ಚಾಗ್ಬೋದು, ಈ ಪ್ರಕೃತಿಯ ಸನ್ನಿವೇಶಗಳಲ್ಲಿ ನಡೀತಕ್ಕಂಥ ಘಟನೆಗಳಿಗೆ ಕಾರಣ ಏನು ಅಂತ ಅವನಿಗೆ ಸರಿಯಾಗಿ ಗೊತ್ತಿರಲಿಲ್ಲ. ಆ ಕಾರಣಗಳನ್ನು ಹುಡುಕುವ ಪ್ರಯತ್ನವನ್ನೇ ನಾವು ವಿಜ್ಞಾನ ಅಂತ ಹೇಳ್ಬೋದು. ಹಾಗಾಗಿ ಯಾವುದೇ ಘಟನೆ ಯಾಕೆ, ಹೇಗೆ, ಯಾವಾಗ ಸಂಭವಿಸಿತು ಅನ್ನುವ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕೋದೇ ವಿಜ್ಞಾನದ ಕೆಲಸ ಆಗಿರುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಖಚಿತವಾದ, ಸ್ಪಷ್ಟವಾದ, ಸರಿಯಾದ ಉತ್ತರವನ್ನು ನಮ್ಮ ಪ್ರಶ್ನೆಗಳಿಗೆ ಹೇಳೋದೇ ಅಥವಾ ಉತ್ತರವನ್ನು ತಿಳಿಸೋದೇ ವಿಜ್ಞಾನದ ಮುಖ್ಯ ಧ್ಯೇಯ ಅಥವಾ ಗುರಿಯಾಗಿದೆ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಕುರುಡು ನಂಬಿಕೆಗಳಿಗಾಗಲಿ, ಅಂಧ ಸಂಪ್ರದಾಯಗಳಿಗಾಗಲಿ ವಿಜ್ಞಾನದಲ್ಲಿ ಅವಕಾಶ ಇಲ್ಲ. ಯಾವುದಕ್ಕೆ? ಸಂಪ್ರದಾಯ ಅಥವಾ ಕುರುಡು ನಂಬಿಕೆಗಳು, ಅಂಧ ಸಂಪ್ರದಾಯಗಳು, ನಮಗೆ ಇಷ್ಟ ಇಲ್ಲದೆ, ಗೊತ್ತಿಲ್ಲದೆ ನಾವು ಮಾಡ್ತಕ್ಕಂತಹ ಆಚರಣೆಗಳನ್ನು ನಾವು ಕುರುಡು ನಂಬಿಕೆಗಳು, ಏನೇನೋ ನಂಬಿಕೆ ಇಟ್ಕೊಂಡಿರ್ತೀವಿ. ಹೌದಾ? ನಮ್ಮ ದಿನನಿತ್ಯದ ಬದುಕಿನಲ್ಲಿ 3 ಜನ ಹೋಗಬಾರ್ದು, ಅಥವಾ ಯಾವುದೋ ಕೆಲಸಕ್ಕೆ ಹೋಗ್ಬೇಕಾದ್ರೆ 3 ಜನ ಹೋಗಬಾರ್ದು, ಅಥವಾ ಎದುರಿಗೆ ಬೆಕ್ಕಡ್ಡ ಬರಬಾರ್ದು, ಇವೆಲ್ಲ ಮೂಢನಂಬಿಕೆಗಳು ಅಥವಾ ಕುರುಡು ನಂಬಿಕೆಗಳು ಅಥವಾ ಅಂಧ ಸಂಪ್ರದಾಯಗಳು.
ನಂಬಿಕೆಗಳನ್ನು ನೋಡ್ತಾ ಹೋಗ್ತೇವೆ. ವಿಜ್ಞಾನದಲ್ಲಿ ನಿಮಗೆ ಗೊತ್ತಿದೆ, ಕಾರ್ಯಕಾರಣ ನಿಯಮದ ಪ್ರಕಾರ ಯಾವುದೇ ಘಟನೆಗೆ ಒಂದು ಖಚಿತವಾದ ಕಾರಣ ಇರುತ್ತೆ. ಆಕಸ್ಮಿಕವಾಗಿ ಯಾವುದೇ ಘಟನೆ ಸಂಭವಿಸುವುದಿಲ್ಲ, ನಿರ್ದಿಷ್ಟವಾದ ಕಾರಣ ಇರುವುದನ್ನು ನೀವು ನೋಡ್ತಾ ಹೋಗ್ತೀರ. ಹಾಗೆ ಇಲ್ಲಿ ವಿಜ್ಞಾನದಲ್ಲಿ ಕುರುಡು ನಂಬಿಕೆಗಳಿಗೆ, ಅಂಧ ಸಂಪ್ರದಾಯಗಳಿಗೆ ಅವಕಾಶ ಇರುವುದಿಲ್ಲ. ಮಾನವನ ಆಲೋಚನಾ ಶಕ್ತಿಯಿಂದ ಆರಂಭವಾದ ವಿಜ್ಞಾನಕ್ಕೆ ಪ್ರಕೃತಿಯ ಬಗ್ಗೆ ವಿಶೇಷ ಜ್ಞಾನ ಪಡೆಯುವ ಆಸಕ್ತಿ ಇದೆ. ಮಾನವನ ಆಲೋಚನಾ ಶಕ್ತಿಯಿಂದ ಪ್ರಾರಂಭವಾಗಿರ್ತಕ್ಕಂಥದ್ದು ಯಾವುದು? ವಿಜ್ಞಾನ. ಈ ಆಲೋಚನಾ ಶಕ್ತಿಯಿಂದ ಪ್ರಾರಂಭವಾದ ವಿಜ್ಞಾನಕ್ಕೆ ಪ್ರಕೃತಿಯ ಬಗ್ಗೆ ವಿಶೇಷ ಜ್ಞಾನವನ್ನು, ವಿಜ್ಞಾನ ಉಗಮ ಆಗಿರುವುದೇ ಪ್ರಕೃತಿಯ ಸತ್ಯವನ್ನು, ಪ್ರಕೃತಿಯಲ್ಲಿ ನಡೆಯುವ ಘಟನೆಗಳಿಗೆ ಉತ್ತರವನ್ನು ಹುಡುಕುವುದು. ಹಾಗಾಗಿ ಈ ವಿಶೇಷ ಪ್ರಕೃತಿಯ ಬಗ್ಗೆ ವಿಶೇಷ ಆಸಕ್ತಿ ಇರುವುದು ವಿಜ್ಞಾನದಲ್ಲಿ ನಾವು ನೋಡ್ತಾ ಹೋಗ್ತೇವೆ. ವಿಜ್ಞಾನವು ಶತಶತಮಾನಗಳಿಂದ ನಮ್ಮ ಬದುಕನ್ನು ಆವರಿಸಿಕೊಂಡಿರುವ ಮೂಢನಂಬಿಕೆಗಳ ವಲಯದಿಂದ ನಮ್ಮನ್ನು ಹೊರಗೆ ತರೋದನ್ನು ನಾವು ನೋಡ್ತಾ ಹೋಗ್ತೇವೆ, ವಿಮೋಚನೆಗೊಳಿಸೋದನ್ನು ನೋಡ್ತೇವೆ. ವಿಜ್ಞಾನ ಏನು ಮಾಡ್ತಾ ಇದೆ ಅಂದರೆ, ವಿಜ್ಞಾನ ಶತಶತಮಾನಗಳಿಂದ ಅನೇಕ ಮೂಢನಂಬಿಕೆಗಳನ್ನು, ಅಂಧ ಸಂಪ್ರದಾಯಗಳನ್ನ ನಾವು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ, ಆಚರಣೆಯಲ್ಲಿ ತರ್ತಾ ಇದ್ದೀವಿ. ನಮ್ಮ ಬದುಕನ್ನು ಆವರಿಸಿಕೊಂಡಿರುವ ಈ ಮೂಢನಂಬಿಕೆಗಳನ್ನು, ಅದರಿಂದ ಹೊರಗೆ ಬರ್ತಕ್ಕಂತಹ ಮೂಢನಂಬಿಕೆಗಳ ವಲಯದಿಂದ ನಮ್ಮನ್ನು ವಿಮೋಚನೆಗೊಳಿಸಿ ವಸ್ತುನಿಷ್ಠವಾದ ಬದುಕಿನ ವಾಸ್ತವಿಕ ಸ್ಥಿತಿಗೆ ನಮ್ಮನ್ನು ಕೊಂಡೊಯ್ಯುತ್ತದೆ. ವಿಜ್ಞಾನ ಯಾವಾಗಲೂ ವಸ್ತುನಿಷ್ಠವಾದ, ವಿಜ್ಞಾನ ವಸ್ತುನಿಷ್ಠವಾಗಿದೆ, ಆಬ್ಜೆಕ್ಟಿವ್, ಸಬ್ಜೆಕ್ಟಿವ್ ಅಲ್ಲ. ಏನು ವಸ್ತುನಿಷ್ಠ ಅಂದರೆ, ವಸ್ತುಗಳು ಹೇಗಿರುತ್ತೋ ಹಾಗೆ ಅರ್ಥ ಮಾಡ್ಕೊಳ್ಳೋದು. ಅದು ಆಬ್ಜೆಕ್ಟಿವ್ ಆಗಿದೆ, ಅಂದರೆ ವಸ್ತುವಿನ ಇರುವಿಕೆಯನ್ನು, ಅಂದರೆ ವಾಸ್ತವಿಕತೆಯನ್ನು, ಯಥಾರ್ಥ ಜ್ಞಾನವನ್ನು ವಸ್ತುನಿಷ್ಠ. ವಿಜ್ಞಾನ ಯಾವಾಗಲೂ ವಸ್ತುನಿಷ್ಠವಾದದ್ದು, ಅದು ವ್ಯಕ್ತಿನಿಷ್ಠ ಅಲ್ಲ. ವ್ಯಕ್ತಿನಿಷ್ಠ ಅಂದರೆ ಇಲ್ಲಿ ಸಬ್ಜೆಕ್ಟಿವ್, ಆಬ್ಜೆಕ್ಟಿವ್ ಅಂತ ಹೇಳ್ತಾರೆ. ಸಬ್ಜೆಕ್ಟಿವ್ ಅಂದರೆ ನನಗೆ ಯಾವುದು ಸರಿನೋ ಅದೇ ನನಗೆ ಸರಿ ಅಂತ ಹೇಳ್ತಾರೆ. ಇಲ್ಲಿ ವ್ಯಕ್ತಿ ನನಗೆ ಸರಿ, ಆದ್ದರಿಂದ ವಿಜ್ಞಾನ ಆಗಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ವಿಜ್ಞಾನ ಯಾವಾಗಲೂ ವಸ್ತುನಿಷ್ಠವಾದದ್ದು ಮತ್ತು ಸಾರ್ವತ್ರಿಕವಾದದ್ದು, ಎಲ್ಲರಿಗೂ ಅನ್ವಯವಾಗ್ತಕ್ಕಂತಹ ಸಾರ್ವತ್ರಿಕ ಸತ್ಯವನ್ನು ವಿಜ್ಞಾನ ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ ಶತಶತಮಾನಗಳಿಂದ ನಮ್ಮನ್ನು ಶೋಷಣೆಗೆ ಒಳಪಡಿಸಿರ್ತಕ್ಕಂಥ ಅನೇಕ ಮೂಢನಂಬಿಕೆಗಳ ವಲಯದಿಂದ ಹೊರಗೆ ಬರುವ ಕೆಲಸ ಅಥವಾ ವಿಮೋಚನೆಗೊಳಿಸುವ ಕೆಲಸವನ್ನು ವಿಜ್ಞಾನ ಮಾಡುತ್ತೆ. ವಿಜ್ಞಾನ ವಸ್ತುನಿಷ್ಠವಾದ ಬದುಕಿನ ವಾಸ್ತವಿಕ ಸ್ಥಿತಿಗೆ ನಮ್ಮನ್ನು ಕೊಂಡೊಯ್ಯುವುದನ್ನು ನಾವು ನೋಡ್ತಾ ಹೋಗ್ಬೋದು. ಆ ಮೂಢನಂಬಿಕೆಗಳ ವಲಯದಿಂದ ನಮ್ಮನ್ನು ವಿಮೋಚನೆಗೊಳಿಸಿ ವಾಸ್ತವಿಕ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ವಿಜ್ಞಾನದಲ್ಲಿ ನಾವು ನೋಡ್ತಾ ಹೋಗ್ತೇವೆ. ವಿಜ್ಞಾನವು ಕಾಲ ಮತ್ತು ದೇಶಗಳಲ್ಲಿನ ವಿವಿಧ ವಸ್ತು ವಿಷಯಗಳನ್ನು ಕುರಿತಾದ ಅವುಗಳ ಗುಣ ಮತ್ತು ಪ್ರಮಾಣ, ಅವುಗಳ ಸಂಬಂಧ, ರೀತಿ ನೀತಿಗಳ ಸ್ವರೂಪ, ಅಂದರೆ ಯಾವುದು? ವಸ್ತು ವಿಷಯಗಳ ಇಲ್ಲಿ ಕುರಿತಾದ ಅವುಗಳ ಗುಣ, ಅವುಗಳ ಪ್ರಮಾಣ. ಗುಣ ಪ್ರಮಾಣ ನಿಮಗೆ ಗೊತ್ತೇ ಆಗಿದೆ, ಹೌದಾ? ಅದು ಭಾವಾತ್ಮಕನ, ಅಂದರೆ ಅದರಿಂದ ಒಳ್ಳೆಯದಾಗುತ್ತೋ ಕೆಡುಕಾಗುತ್ತೋ ಅಂತೇಳಿ ಗುಣ ಮತ್ತು ಪ್ರಮಾಣಗಳ ಸಂಬಂಧಗಳನ್ನು, ಅವುಗಳ ರೀತಿ ನೀತಿಗಳನ್ನು, ವಸ್ತು ವಿಷಯಗಳ ಸ್ವರೂಪ, ಅವುಗಳ ಪ್ರಭೇದಗಳನ್ನು, ಮತ್ತು ಅದು ಏನು ಪ್ರಭಾವವನ್ನು ಬೀರಿದೆ ನಮ್ಮ ಮೇಲೆ, ಯಾವ ವಸ್ತು, ಯಾವ ವಿಚಾರ, ವಿಷಯಗಳು ಏನು ಪ್ರಭಾವವನ್ನು ಬೀರುತ್ತೆ ಅಥವಾ ಯಾವ ಪರಿಣಾಮವನ್ನು, ಯಾವ ಪ್ರಯೋಜನ ನಮಗೆ ಸಾಧ್ಯ ಇದೆ ವಸ್ತು ವಿಷಯಗಳ, ಈ ಮುಂತಾದವುಗಳನ್ನು ಆರೋಗ್ಯಪೂರ್ಣವಾದ ಆಲೋಚನೆಯ ಮೂಲಕ, ಆರೋಗ್ಯಪೂರ್ಣವಾದ ಅಂದರೆ ಸರಿಯಾದ ನಿಖರವಾದ ಆಲೋಚನೆಯ ಮೂಲಕ ಸ್ಪಷ್ಟೀಕರಿಸುವುದನ್ನು ನಾವು ವಿಜ್ಞಾನದಲ್ಲಿ ನೋಡ್ತೇವೆ. ಸ್ಪಷ್ಟೀಕರಿಸುವುದು ಅಂದರೆ ಹೇಗೆ ವಿವರಣೆ ಕೊಡುತ್ತೆ ಅಂದರೆ, ಅಲ್ಲಿ
ಕಾರ್ಯಕಾರಣ ನಿಯಮ ಇದೆಯಾ, ಪ್ರಕೃತಿಯ ನಿಯಮ ಇದೆಯಾ, ಅದು ವಾಸ್ತವವಾಗಿದೆಯಾ, ಹೀಗೆ ಅನೇಕ ವಿಚಾರ ಅವಲೋಕನ ಇದೆಯಾ, ಅದನ್ನು ದಿನನಿತ್ಯದ ಬದುಕಿನಲ್ಲಿ ನಾವು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ, ಹೀಗೆ ಹಲವಾರು ವಿಚಾರಗಳನ್ನು, ಹಲವಾರು ಅಂಶಗಳನ್ನು ನಮ್ಗೆ ಆಲೋಚನೆಯ ಮೂಲಕ, ಅದು ಯಾವ ರೀತಿ ಆಲೋಚನೆ ಅಂದರೆ ಅದು ಎಲ್ಲರಿಗೂ ಅನುಕೂಲವಾಗುವಂತೆ ಸಾರ್ವತ್ರಿಕ ಸತ್ಯವನ್ನು ಹೇಳೋದು ವಿಜ್ಞಾನ. ಅಂದರೆ ಆರೋಗ್ಯಪೂರ್ಣವಾದ ಆಲೋಚನೆಯ ಮೂಲಕ ಸ್ಪಷ್ಟೀಕರಿಸುತ್ತದೆ, ಸ್ಪಷ್ಟಪಡಿಸುತ್ತದೆ ಅಂತ ಹೇಳ್ಬೋದು. ಆದ್ದರಿಂದ ವಿಜ್ಞಾನವು ಒಂದು ವಿಧದಲ್ಲಿ ಜ್ಞಾನವೂ ಹೌದು, ಶಕ್ತಿಯೂ ಹೌದು. ವಿಜ್ಞಾನ ಜ್ಞಾನವೂ ಹೌದು ಹಾಗೂ ಅದು ಒಂದು ಶಕ್ತಿ ಅಂತೇಳಿ ಸಹ ಹೇಳ್ಬೋದು. ಅಂದರೆ ವಿಜ್ಞಾನದ ಮುಖ್ಯ ಉದ್ದೇಶ, ಮುಖ್ಯ ಗುರಿ ಏನಪ್ಪ ಅಂದರೆ ಇಲ್ಲಿ ಸತ್ಯಾನ್ವೇಷಣೆ. ವಿಜ್ಞಾನ ವಿಶ್ವದಲ್ಲಿನ, ಪ್ರಪಂಚದಲ್ಲಿನ ಯಾವುದೇ ವಸ್ತು ವಿಷಯಗಳ ಬಗ್ಗೆ ಪೂರ್ಣವಾದ, ಪರಿಪೂರ್ಣವಾದ, ವಾಸ್ತವಿಕವಾದ, ಸತ್ಯವಾದ, ನಿಖರ, ಅಂದರೆ ಇಲ್ಲಿ ವಿಜ್ಞಾನದ ಉದ್ದೇಶ ಸತ್ಯಾನ್ವೇಷಣೆ ಆಗಿರೋದ್ರಿಂದ ಅವುಗಳ ಬಗ್ಗೆ ವಿಶದವಾದ ವಿವರಣೆಯನ್ನು ಕೊಡಲಿಕ್ಕೆ ವಿಜ್ಞಾನ ಪ್ರಯತ್ನ ಮಾಡುವುದನ್ನು ನಾವು ನೋಡ್ತಾ ಹೋಗ್ತೇವೆ ವಿದ್ಯಾರ್ಥಿಗಳೇ. ವಿಜ್ಞಾನ ಸಾಮಾನ್ಯ ಜ್ಞಾನಕ್ಕಿಂತ ಭಿನ್ನವಾಗಿರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಇಲ್ಲಿ ವಿಜ್ಞಾನವು ಸಾಮಾನ್ಯ ಜ್ಞಾನಕ್ಕಿಂತ ಭಿನ್ನವಾಗಿದೆ. ಹೇಗೆ ಅಂದರೆ ಅದು ವಿಮರ್ಶೆಗೆ ಒಳಗಾಗ್ತಾ ಹೋಗುತ್ತೆ. ಅದು ಸರಿನಾ ತಪ್ಪ, ಹೇಗೆ ಅದು ನಮಗೆ ಉಪಯೋಗ ಆಗುತ್ತೆ ಅಥವಾ ಹೇಗೆ ನಮಗೆ ಅದರಿಂದ ತೊಂದರೆಗಳಾಗುತ್ತೆ, ಕೆಡುಕುಗಳಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗುತ್ತೆ ವಿಜ್ಞಾನ. ಇಲ್ಲಿ ವಿಮರ್ಶಿಸಲ್ಪಟ್ಟ, ಸುವ್ಯವಸ್ಥಿತವಾದ ಮತ್ತು ಸಾಮಾನ್ಯೀಕರಿಸಲ್ಪಟ್ಟ ಜ್ಞಾನವೇ ವಿಜ್ಞಾನ. ಸಾಮಾನ್ಯೀಕರಿಸಲ್ಪಟ್ಟ, ಅದು ನಿಮ್ಮ ತರ್ಕಶಾಸ್ತ್ರದಲ್ಲಿ ಗೊತ್ತೇ ಇದೆ. ಅದು ವಿಗಮನ ಏನು ಮಾಡುತ್ತೆ, ಪ್ರತ್ಯೇಕ ಬಿಡಿ ಬಿಡಿ ಸಂಗತಿಗಳನ್ನು ಅವಲೋಕಿಸಿ ನಿಸರ್ಗದ ಏಕ ಪ್ರಕಾರ ನಿಯಮ, ಕಾರ್ಯಕಾರಣ ನಿಯಮಗಳಿಗೆ ಅನುಗುಣವಾಗಿ ಒಂದು ಸಾರ್ವತ್ರಿಕ ಸತ್ಯವನ್ನು, ಯೂನಿವರ್ಸಲ್ ಪ್ರಪೋಸಿಷನ್ ಹೇಳೋದನ್ನು ವಿಜ್ಞಾನದ ವಿಗಮನದ ಗುರಿಯನ್ನು ನಿಮಗೆ ಗೊತ್ತಿದೆ. ಹಾಗಾಗಿ ಇಲ್ಲಿ ವಿಜ್ಞಾನ ಸಾಮಾನ್ಯ ಜ್ಞಾನಕ್ಕಿಂತ ಭಿನ್ನವಾದದ್ದು. ಹೇಗೆ ಅಂದರೆ ವಿಮರ್ಶಿಸಲ್ಪಟ್ಟಂತಹ, ವಿಮರ್ಶೆಗೆ ಒಳಪಡಿಸಿದಂತಹ ಸುವ್ಯವಸ್ಥಿತವಾದ ಮತ್ತು ಸಾಮಾನ್ಯೀಕರಿಸಲ್ಪಟ್ಟ, ಅಂದರೆ ಸಾಮಾನ್ಯೀಕರಿಸುವುದು ಅಂದರೆ ಎಲ್ಲರಿಗೂ ಅನ್ವಯವಾಗುವಂತಹ ವಸ್ತುನಿಷ್ಠವಾದ, ಈ ಸಾಮಾನ್ಯೀಕರಿಸಲ್ಪಟ್ಟ ಎಲ್ಲರಿಗೂ ಅನ್ವಯವಾಗುವ ಜ್ಞಾನವೇ ವಿಜ್ಞಾನ. ಇಲ್ಲಿ ವಿಜ್ಞಾನ ಏಕೀಕೃತವಾದ, ಸಂಘಟಿತ ಮತ್ತು ಅನ್ಯೋನ್ಯ ಸಂಬಂಧವನ್ನು ಉಳ್ಳಂತಹ ಜ್ಞಾನವಾಗಿರುತ್ತೆ. ಅಲ್ಲಿ ಒಟ್ಟುಗೂಡಿಸಿರುವಂತಹ, ಏಕೀಕೃತವಾಗಿರ್ತಕ್ಕಂತಹ ಮತ್ತು ಸಂಘಟಿತವಾದಂಥ, ಸುಸಂಘಟಿತವಾದ ಅನ್ಯೋನ್ಯ ಸಂಬಂಧವನ್ನು, ಇಲ್ಲಿ ಒಂದಕ್ಕೊಂದು ಅನ್ಯೋನ್ಯ ಸಂಬಂಧ ಹೊಂದಿರುವುದನ್ನು, ಅದನ್ನೇ ನಾವು ಜೀವ ಸರಪಳಿ ಅಂತ ಹೇಳ್ತೀವಿ. ಪ್ರಕೃತಿಯಲ್ಲಿ ಒಂದು ಜೀವ ಅಳಿದರೆ ಮತ್ತೊಂದು ಜೀವಕ್ಕೆ ತೊಂದರೆ ಆಗುತ್ತೆ, ಒಂದನ್ನೊಂದು ಒಳಗೊಂಡಿರುವುದನ್ನು ನಾವು ನೋಡ್ತೇವೆ. ಇಲ್ಲಿ ಪ್ರತ್ಯೇಕಗೊಳಿಸಲ್ಲ, ಇಲ್ಲಿ ಸಂಘಟನೆಯನ್ನು, ಪ್ರಕೃತಿಯಲ್ಲಿ ಸುಸಂಘಟಿತವಾದ ಅನ್ಯೋನ್ಯ ಸಂಬಂಧವನ್ನು ಉಳ್ಳಂತಹ ಜ್ಞಾನವನ್ನು ನಾವು ವಿಜ್ಞಾನ ಅಂತ ಹೇಳ್ತೀವಿ. ಯಾವುದೇ ಘಟನೆಯನ್ನು ತಾಳ್ಮೆಯಿಂದ, ಎಚ್ಚರಿಕೆಯಿಂದ, ವಿಮರ್ಶಾತ್ಮಕ ದೃಷ್ಟಿಯಿಂದ ನಾವು ಅಧ್ಯಯನ ಮಾಡುವುದು ವಿಜ್ಞಾನ ಆಗುತ್ತೆ. ಸಾಮಾನ್ಯ ಜ್ಞಾನವು ಏಕೀಕೃತ ಅಲ್ಲ, ಸುವ್ಯವಸ್ಥಿತ. ಅಂದರೆ ಇಲ್ಲಿ ಆದರೆ ಸಾಮಾನ್ಯ ವ್ಯಕ್ತಿಯಾಗಲಿ, ಸಾಮಾನ್ಯ ಮಾನವ ಏನು ಮಾಡ್ತಾನೆ, ಇಷ್ಟೊಂದು ಸುವ್ಯವಸ್ಥಿತವಾಗಿ ಅವನು ಆಲೋಚನೆ ಮಾಡಲ್ಲ, ವಿಮರ್ಶೆ ಮಾಡಲಿಕ್ಕೆ ಹೋಗಲ್ಲ. ಆದರೆ ವಿಜ್ಞಾನ ವಿಮರ್ಶೆಗೆ ಒಳಪಟ್ಟಂತಹ ಮತ್ತು ಸಾರ್ವತ್ರಿಕವಾದ ಒಂದೊಂದೊಂದು ಒಳಗೊಳ್ಳುವಿಕೆಯನ್ನು ನಾವು ವಿಜ್ಞಾನದಲ್ಲಿ ಏಕೀಕರಿಸಲ್ಪಟ್ಟಂತಹ, ಏಕೀಕೃತವಾದ, ಸಂಘಟಿತವಾದ ಮತ್ತು ಅನ್ಯೋನ್ಯ ಸಂಬಂಧ ಉಳ್ಳಂಥ ಜ್ಞಾನವನ್ನು ನಾವು ವಿಜ್ಞಾನ ಅಂತೀವಿ. ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿ, ಸಾಮಾನ್ಯ ಮಾನವ ಅವನ ನಂಬಿಕೆಗಳನ್ನೆಲ್ಲ ಸತ್ಯ ಅಂತ ಭಾವಿಸ್ಬಿಡ್ತಾನೆ. ಅವನು ತನ್ನ ಅನುಭವದಲ್ಲಿ ಬರ್ತಕ್ಕಂಥ ಎಲ್ಲ ನಂಬಿಕೆಗಳನ್ನು ಎಲ್ಲವೂ ಸರಿ ಅಂತೇಳಿ ಅಂದ್ಕೊಂಡಿದ್ದಾನೆ. ಸಾಮಾನ್ಯ ಮಾನವ ತನ್ನ ನಂಬಿಕೆಗಳನ್ನೆಲ್ಲ ಸತ್ಯವೆಂದು ಭಾವಿಸ್ತಾನೆ. ಅವುಗಳ ಸತ್ಯಾಸತ್ಯತೆಯನ್ನು ಪರೀಕ್ಷಿಸುವ ಮನೋಭಾವವನ್ನು ಅವನು ಹೊಂದಿರಲ್ಲ.
ಅವನು ಪರೀಕ್ಷೆ ಮಾಡೋಕ್ಕೆ ಹೋಗಲ್ಲ. ತನ್ನ ಕಣ್ಣೆದುರಿಗೆ ಏನು ಕಾಣುತ್ತೋ ಅದು ಸತ್ಯ, ಯಾವ ಘಟನೆ ಸಂಭವಿಸುತ್ತೋ ಅದೇ ನಿಜ ಸತ್ಯ ಅಂತ ನಂಬಿಡ್ತಾನೆ. ಕೆಲವು ವಿಷಯಗಳನ್ನು ವಿವೇಚನೆ ಇಲ್ಲದೆ ಒಪ್ಕೊಂಡ್ಬಿಡ್ತಾನೆ. ಅಪ್ಪ ಹಾಕಿದ ಆಲದ ಮರಕ್ಕೆ ನೇಣು ಹಾಕೊಳ್ಳೋದು ಅಂತ ಹೇಳ್ತಾರಲ್ಲ, ಅಪ್ಪ ಏನು ಮಾಡ್ತಾನೆ ಅದೇ ತಾನು ಮಾಡೋದು ಅಥವಾ ಅದೇ ಸರಿ ಅಂತ ನಂಬೋದು ಅಂತೇಳಿ. ಕೆಲವು ವಿಷಯಗಳನ್ನು ಸಾಮಾನ್ಯ ಮಾನವ ವಿವೇಚನೆ ಇಲ್ಲದೆ ಒಪ್ಕೊಂಡ್ಬಿಡ್ತಾನೆ. ಆದರೆ ವಿಜ್ಞಾನಿಯು ತನ್ನ ಮನಸ್ಸನ್ನು ಮುಕ್ತವಾಗಿಟ್ಟು ತನ್ನ ನಂಬಿಕೆಗಳನ್ನು ವಿವೇಚನಾತ್ಮಕ ಪರಿಶೀಲನೆಗೆ ಒಳಪಡಿಸುತ್ತಾನೆ. ಅದು ಸರಿ ತಪ್ಪು ಅನ್ನುವ ವಿಮರ್ಶೆಗೆ, ವಿವೇಚನೆಗೆ ಒಳಪಡಿಸುವುದನ್ನು ನಾವು ನೋಡ್ತಾ ಹೋಗ್ತೀವಿ. ವಸ್ತುನಿಷ್ಠವಾಗಿ ಅವನು ಅವಲೋಕಿಸ್ತಾ ಹೋಗ್ತಾನೆ. ಘಟನೆಗಳನ್ನು ನಿಷ್ಪಕ್ಷಪಾತವಾಗಿ, ಇಲ್ಲಿ ನಿಷ್ಪಕ್ಷಪಾತವಾಗಿ ಪರಿಶೀಲಿಸುವುದು ವಿಜ್ಞಾನದ ಒಂದು ಗುರಿ ಅಥವಾ ವಿಜ್ಞಾನದ ಉದ್ದೇಶ. ಸಾಮಾನ್ಯ ಜ್ಞಾನದಲ್ಲಿ ಸಾಮಾನ್ಯ ಮಾನವ ಏನು ಮಾಡ್ತಾನೆ, ಅಲ್ಲೂ ಸಹ ನಾವು ಅವಲೋಕನ, ವಿಶ್ಲೇಷಣೆ ಅಥವಾ ವರ್ಗೀಕರಣ ಮತ್ತು ಪರಿಶೀಲನೆ ಈ ಮೊದಲಾದ ಪ್ರಕ್ರಿಯೆಗಳು, ಈ ಎಲ್ಲ ಕ್ರಿಯೆಗಳಲ್ಲಿ ಅವಲೋಕನ ಇರುತ್ತೆ. ಅಥವಾ ಸಾಮಾನ್ಯ ಜ್ಞಾನದಲ್ಲಿ ಅವಲೋಕನ ಅಥವಾ ವರ್ಗೀಕರಣ, ವಿಶ್ಲೇಷಣೆ ಮೊದಲಾದ ಪ್ರಕ್ರಿಯೆಗಳಿದ್ರೂ ಸಹ ಅಲ್ಲೇನು ಮಾಡ್ತಾನೆ, ಅವನು ಎಲ್ಲವನ್ನು ಒಂದೇ ಅಂತ ತಿಳ್ಕೊಂಡ್ಬಿಡ್ತಾನೆ. ವೈಜ್ಞಾನಿಕ ಜ್ಞಾನವು ಇವೆಲ್ಲ ಪ್ರಕ್ರಿಯೆಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುತ್ತದೆ. ಆದ್ದರಿಂದ ವಿಜ್ಞಾನದ ಜ್ಞಾನ ಸಾಮಾನ್ಯ ಜ್ಞಾನಕ್ಕಿಂತ ಹೆಚ್ಚು ನಿಖರವಾಗಿರುವುದನ್ನು, ಸ್ಪಷ್ಟವಾಗಿರುವುದನ್ನು, ಖಚಿತವಾಗಿರುವುದನ್ನು ನಾವು ವಿಜ್ಞಾನ ಅಥವಾ ವೈಜ್ಞಾನಿಕ ಜ್ಞಾನ ಅಂತೇಳಿ ಹೇಳ್ತೇವೆ. ವಿದ್ಯಾರ್ಥಿಗಳು, ನೀವು ಕಲಿತಾ ಇರೋದೇನು? ವೈಜ್ಞಾನಿಕ ವಿಧಾನ. ವೈಜ್ಞಾನಿಕ ವಿಧಾನ ಅಂದರೆ ವಿಜ್ಞಾನ ಅಂದರೆ ಏನು, ಅದರ ಎಲ್ಲ ಗುಣಗಳನ್ನು ನಾವಿಲ್ಲಿ ಕಲಿಯೋದು ಅಗತ್ಯ. ವಿಜ್ಞಾನ ಜಗತ್ತಿನ ಅಥವಾ ನಿಸರ್ಗದ ಒಂದೊಂದು ನಿರ್ದಿಷ್ಟ ಪ್ರತ್ಯೇಕ ಕ್ಷೇತ್ರವನ್ನು ಅಧ್ಯಯನ ಮಾಡುತ್ತೆ. ನಾನು ಹೇಳಿದೆ ಆಗಲೇ ಪ್ರಾರಂಭದಲ್ಲಿ ವಿಜ್ಞಾನ ಪದದ ವಿವರಣೆ ಹೇಳಿದೆ. ವಿಜ್ಞಾನಕ್ಕೆ ಇಂಥದ್ದೇ ಅಂತ ಸೀಮಿತವಾದ ಕ್ಷೇತ್ರ ಇಲ್ಲ. ಇದನ್ನು ಅಧ್ಯಯನ ಮಾಡಬೇಕು, ಇದನ್ನು ಮಾಡಬಾರ್ದು ಅಂತ ಇಲ್ಲ. ವಿಜ್ಞಾನದ ವಸ್ತು ಸಂಗೀತ ಸಹ ಒಂದು ವಿಜ್ಞಾನ, ರಾಜಕೀಯ ಸಹ ಒಂದು ವಿಜ್ಞಾನ. ನೀವು ಪೊಲಿಟಿಕಲ್ ಸೈನ್ಸ್ ಅಂತ ಹೇಳ್ತೀವಿ, ಹೌದಾ? ಸಮಾಜಶಾಸ್ತ್ರ, ಸೋಷಲ್ ಸೈನ್ಸ್ ವಿಜ್ಞಾನ. ಅಥವಾ ನೀವು ಸಾಹಿತ್ಯ ಸಹ ವಿಜ್ಞಾನ, ಹೌದಾ? ಹಾಗಾಗಿ ನೀವು ಸಾಹಿತ್ಯ ಗಮನಿಸಿದ್ದೀರ. ಶಬ್ದಮಣಿ ದರ್ಪಣದಲ್ಲಿ ಕೇಶಿರಾಜ ಅಥವಾ ನೀವು ಪದ್ಯಗಳನ್ನು ಲಘು ಗುರು ವ್ಯಾಕರಣದಲ್ಲಿ ಇಷ್ಟೇ ಮಾತ್ರ ಇರಬೇಕು, ಇಷ್ಟೇ ಲಘು, ಇಷ್ಟೇ ಗುರು ಇರಬೇಕು ಅಂತ ಅದೆಲ್ಲ ಅಂದರೆ ಯಾವ ವಿಚಾರವನ್ನು ಕ್ರಮಬದ್ಧವಾಗಿ, ಸುವ್ಯವಸ್ಥಿತವಾಗಿ, ನಿಖರವಾಗಿ ನೀವು ಅರ್ಥ ಮಾಡ್ಕೊತೀರೋ ಅದೆಲ್ಲವೂ ವಿಜ್ಞಾನ. ಹಾಗಾಗಿ ವಿಜ್ಞಾನ ಜಗತ್ತಿನ ಅಥವಾ ನಿಸರ್ಗದ ಯಾವುದೇ ವಸ್ತು ಆಗ್ಬೋದು, ಒಂದೊಂದು ಬೇರೆ ಬೇರೆಯಾದ ಪ್ರತ್ಯೇಕವಾದಂತಹ ವಿಷಯಗಳನ್ನು ಅಧ್ಯಯನ ಮಾಡಿ. ಒಂದೊಂದು ಅಂದರೆ ಬಿಡಿಯಾದ ಪ್ರತ್ಯೇಕವಾದ ಪ್ರತ್ಯೇಕ ಕ್ಷೇತ್ರ, ಒಂದು ನಿರ್ದಿಷ್ಟವಾದ ಪ್ರತ್ಯೇಕ ಕ್ಷೇತ್ರವನ್ನು ಅದು ಅಧ್ಯಯನ ಮಾಡುತ್ತೆ. ಉದಾಹರಣೆಗೆ ತಗೊಳ್ಳೋದಾದರೆ ಅದು ಸಸ್ಯಶಾಸ್ತ್ರ ಆಗಿರ್ಬೋದು, ಭೌತಶಾಸ್ತ್ರ ಆಗಿರ್ಬೋದು, ಅಥವಾ ಮನಃಶಾಸ್ತ್ರ. ಇಲ್ಲಿ ಸಸ್ಯಶಾಸ್ತ್ರ ಏನು ಮಾಡುತ್ತೆ, ಸಸ್ಯವನ್ನು ಕುರಿತು ಅದರ ಉಗಮ, ಅದರ ವಿಕಾಸ, ಅದರ ಜೀವಕ್ರಿಯೆಯನ್ನು ನೋಡ್ತಾ ಹೋಗ್ತೇವೆ. ಅಥವಾ ಭೌತಶಾಸ್ತ್ರದಲ್ಲಿ ಭೌತ ವಸ್ತುವನ್ನು ಕುರಿತು ನೀವು ಅಧ್ಯಯನ ಮಾಡ್ತೀರ. ಮನಃಶಾಸ್ತ್ರದಲ್ಲಿ ಮನಸ್ಸಿನ ವರ್ತನೆಯನ್ನು ಅಧ್ಯಯನ ಮಾಡ್ತೀರ. ಆದರೆ ಸಾಮಾನ್ಯ ಮಾನವನು ನಿಸರ್ಗದ ಎಲ್ಲ ಅಂಶಗಳ ಬಗ್ಗೆ ಆಸಕ್ತಿ ತೋರುತ್ತಾನೆ. ಇಲ್ಲಿ ಸಾಮಾನ್ಯ ಮಾನವ ಏನು ಮಾಡ್ತಾನೆ, ಪ್ರಕೃತಿಯಲ್ಲಿ ಕಾಣುವ ಎಲ್ಲ ಸತ್ಯವನ್ನು ಅವನು ಒಂದೇ ಅಂತೇಳಿ ಅನ್ಕೊಳ್ತಾನೆ. ಆದರೆ ವಿಜ್ಞಾನಿಯಾದವನು ಪ್ರತಿಯೊಂದು ಕ್ಷೇತ್ರವನ್ನು ಸಂಪೂರ್ಣ ಪ್ರತ್ಯೇಕಗೊಳಿಸಿ, ಆ ಪ್ರತ್ಯೇಕ ಹಿಂದೆ ಗ್ರೀಕ್ನಲ್ಲಿ ಶಾಲಾ ಕಾಲೇಜನ್ನು ಮೊಟ್ಟ ಮೊದಲು ಪ್ಲೇಟೋ ಪ್ರಾರಂಭ ಮಾಡಿದಾಗ ಇಷ್ಟೊಂದು ವಿಜ್ಞಾನದ ಶಾಖೆಗಳಿರಲಿಲ್ಲ. ಆಗ ಏನಿದ್ರು ದೈಹಿಕ ಶಿಕ್ಷಣ, ಪ್ಲೇಟೋವಿನ ಒಂದು ಶಾಲಾ ಕಾಲೇಜು ಪ್ರಾರಂಭವಾದಾಗ, ಅಥವಾ ಹಿಂದೆ ನಮ್ಮ ಋಷಿ ಮುನಿಗಳು ಸಹ ಅವರಿಗೆ ಶ್ರಮವಹಿಸಿ ಕೆಲಸ ಮಾಡೋದನ್ನು ಹೇಳ್ಕೊಡ್ತಿದ್ರು, ಗಣಿತಗಳನ್ನು ಹೇಳ್ಕೊಡ್ತಿದ್ರು,
ಇವರು ವೇದದ ಮೂಲಕ ನಮ್ಮ ನಿಸರ್ಗ ಪ್ರಕೃತಿಯನ್ನು ಕುರಿತು ಅರ್ಥ ಮಾಡಿಸ್ತಾ ಇದ್ರು. ಹಾಗಾಗಿ ಇಲ್ಲಿ ಈ ಇಷ್ಟೊಂದು ಶಾಖೆಗಳು, ಉಪಶಾಖೆಗಳು ವಿಜ್ಞಾನದಲ್ಲಿ ಬೆಳೆದು ಬಂದಿರುವುದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಕಾಣ್ತೇವೆ ವಿದ್ಯಾರ್ಥಿಗಳೇ. ಆದರೆ ಮೂಲತಃ ಅಷ್ಟೊಂದು ಶಾಖೆಗಳು ಇರಲಿಲ್ಲ. ಈಗ ಎಲ್ಲ ಬೇರೆ ಬೇರೆ, ಅದು ವಿಜ್ಞಾನ ಅಂದ ತಕ್ಷಣ ನಿಮಗೆ ಭೌತಶಾಸ್ತ್ರ, ಸಸ್ಯಶಾಸ್ತ್ರ, ರಸಾಯನಶಾಸ್ತ್ರ ಅಥವಾ ಸಸ್ಯಶಾಸ್ತ್ರ, ಜೀವಶಾಸ್ತ್ರ, ಹೀಗೆ ಬೇರೆ ಬೇರೆ ಶಾಸ್ತ್ರಗಳನ್ನು ಆಳವಾಗಿ ಅಧ್ಯಯನ ಮಾಡಲಿಕ್ಕೆ ಸಹಾಯ ಆಗಲಿ ಅಂಥೇಳಿ ಬೇರೆ ಬೇರೆ ಶಾಖೆಗಳು, ಬ್ರಾಂಚಸ್ಸನ್ನು, ವಿಭಾಗಗಳನ್ನು ಮಾಡ್ತಾ ಮಾಡ್ತಾ ನಾವು ಕೊನೆಗೆ ಈಗ ಯಾವ ಹಂತಕ್ಕೆ ಬಂದಿದ್ದೀವಿ ಅಂದರೆ ನ್ಯಾನೋ ಟೆಕ್ನಾಲಜಿಗೆ ಬಂದಿರುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಅಂದರೆ ಉದಾಹರಣೆಗೆ ಯಾವುದೋ ಒಂದು ಜೀವಕೋಶದಿಂದ ಇಡೀ ಒಂದು ಪ್ರಾಣಿಯನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇದೆ. ಉದಾಹರಣೆಗೆ ಅದನ್ನು ನಾವು ಡಾಲಿ ಎನ್ನುವ ಕುರಿ, ಆ ಡಾಲಿ ಎನ್ನುವ ಒಂದು ಕುರಿಯನ್ನು ಸೃಷ್ಟಿ ಮಾಡಿದ್ದು ಹೇಗೆ ಅಂದರೆ ಯಾವುದೋ ಒಂದು ಅದರ ಜೀವಕೋಶದ ತುಣುಕಿನಿಂದ ಇಡೀ ಒಂದು ಜೀವಿಯನ್ನು, ಒಂದು ಕುರಿಯನ್ನು, ಅದನ್ನು ಕ್ಲೇನಿಂಗ್ ಅಂತ ಹೇಳ್ತಾರೆ. ಆ ವಿಧಾನವನ್ನು ಕ್ಲೇನಿಂಗ್ ಎನ್ನುವ ವಿಧಾನದಲ್ಲಿ, ಅಥವಾ ಸಸ್ಯಶಾಸ್ತ್ರಕ್ಕೆ ನೀವು ಹೋದರೆ ಟೊಮೊಟೊ ಗಿಡದಲ್ಲಿ ಅಥವಾ ಬದನೆಕಾಯಿ ಗಿಡದಲ್ಲಿ ಟೊಮೊಟೊ ಗಿಡ ಬೆಳೆಯಲಿಕ್ಕೆ ಸಾಧ್ಯ ಇದೆ. ಕಸಿ ಮಾಡಿ ಅದನ್ನು ಬೆಳೆಯುವುದನ್ನು ನೀವು ನೋಡ್ತಾ ಹೋಗ್ತೀರಿ ಆರ್ಟಿಕಲ್ಚರಲ್ಲಿ. ಹೀಗೆ ಬೇರೆ ಬೇರೆ ಯಾವುದೇ ಶಾಖೆ ನೀವು ತಗೊಂಡ್ರು ತುಂಬ ಹೊಸ ಹೊಸ ಆವಿಷ್ಕಾರಗಳು, ಪ್ರತಿದಿನ ಹೊಸ ಹೊಸ ಆವಿಷ್ಕಾರಗಳು ಖಗೋಳಶಾಸ್ತ್ರದಲ್ಲಾಗಿರ್ಬೋದು, ಸಸ್ಯಶಾಸ್ತ್ರದಲ್ಲಾಗಿರ್ಬೋದು, ಭೌತಶಾಸ್ತ್ರದಲ್ಲಾಗಿರ್ಬೋದು, ಬೇರೆ ಬೇರೆ ಶಾಖೆಗಳನ್ನು ಮಾಡೋದು, ಅಂದರೆ ವಿಭಾಗಗಳನ್ನು ಮಾಡ್ತಾ 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 ನಾವು ಇನ್ನೂ ಹೆಚ್ಚು ಆಳವಾದ ಅಧ್ಯಯನ ಮಾಡ್ತಾ ಇರೋದನ್ನು ನಾವು ಈ ದಿನ ನೋಡ್ತಾ ಇದ್ದೀವಿ ವಿದ್ಯಾರ್ಥಿಗಳಿಗೆ. ಹಾಗಾಗಿ ಆದರೆ ಸಾಮಾನ್ಯ ಮಾನವ ಎಲ್ಲವನ್ನ ಸಹ ಏನು ಮಾಡ್ತಾನೆ, ಎಲ್ಲ ಅಂಶಗಳ ಬಗೆಗೆ ಅವನು ಒಟ್ಟಾಗಿ ತಿಳಿಯೋರು, ಅದೊಂದು ಜ್ಞಾನ, ಪ್ರಪಂಚ ಜ್ಞಾನ ಅಂತೇಳಿ ಅಷ್ಟೇ ಭಾವಿಸುವುದನ್ನು ನಾವು ನೋಡ್ತೇವೆ ವಿದ್ಯಾರ್ಥಿಗಳು. ವಿಜ್ಞಾನಿಯಾದವನು ಅಥವಾ ವಿಜ್ಞಾನದಲ್ಲಿ ನಿಸರ್ಗದಲ್ಲಿ ಸಂಭವಿಸುವ ಘಟನಾವಳಿಗಳ ಬಗ್ಗೆ ಯಥಾರ್ಥ ವಿವರಣೆಯನ್ನು ನೀಡುವುದು ವಿಜ್ಞಾನದ ಧ್ಯೇಯ. ವಿಜ್ಞಾನದ ಉದ್ದೇಶ ಪ್ರಕೃತಿಯಲ್ಲಿ, ನಿಸರ್ಗದಲ್ಲಿ ಅಥವಾ ನಮ್ಮ ಸುತ್ತಮುತ್ತಲ ಜಗತ್ತಿನಲ್ಲಿ, ವಿಶ್ವದಲ್ಲಿ ನಡೆಯುವ, ಸಂಭವಿಸುವ ಘಟನಾವಳಿಗಳ ಬಗ್ಗೆ ಯಥಾರ್ಥ, ಹೇಗೆ ನಡೆಯುತ್ತಾ ಹಾಗೆ ಯಥಾರ್ಥ ವಿವರಣೆಯನ್ನು ನೀಡುವುದು ವಿಜ್ಞಾನದ ಒಂದು ಧ್ಯೇಯ ಅಥವಾ ವಿಜ್ಞಾನದ ಒಂದು ಗುರಿ, ಉದ್ದೇಶ ಅಂತೇಳಿ ಹೇಳಿ. ಈ ವಿಜ್ಞಾನದ ಉದ್ದೇಶ ಸತ್ಯ ಶೋಧನೆ. ಘಟನೆಗಳು ಏಕೆ ಸಂಭವಿಸುತ್ತವೆ, ಹೇಗೆ ಸಂಭವಿಸುತ್ತದೆ ಎಂಬುದರಲ್ಲಿ ವಿಜ್ಞಾನ ಆಸಕ್ತಿ ತೋರುವುದನ್ನು ನಾವು ನೋಡ್ತೇವೆ. ಘಟನೆಗಳು ಹೇಗೆ, ಯಾವಾಗ, ಏಕೆ, ಯಾಕೆ ಸಂಭವಿಸುತ್ತವೆ, ಹೇಗೆ ಸಂಭವಿಸುತ್ತವೆ ಅಂಥೇಳಿ ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸುವುದು ಅಥವಾ ಸತ್ಯ ಶೋಧನೆಯಲ್ಲಿ ತೊಡಗುವುದು ವಿಜ್ಞಾನದ ಒಂದು ಉದ್ದೇಶ ಅಂತ ಹೇಳ್ಬೋದು ವಿದ್ಯಾರ್ಥಿ. ಆದ್ದರಿಂದ ವಿಜ್ಞಾನವು ನಿಸರ್ಗದ ಒಂದೊಂದೇ ಘಟನೆಗಳನ್ನು ಆಯ್ದುಕೊಂಡು ಪ್ರತ್ಯೇಕವಾದ ವಿಜ್ಞಾನದಲ್ಲಿ ನಡೆಯುವ ಒಂದೊಂದೇ ಘಟನೆಯನ್ನು ನೋಡ್ತಾ ಹೋಗ್ತಾನೆ. ಯಾರು? ವಿಜ್ಞಾನಿಯಾದವನು. ವಿಜ್ಞಾನದಲ್ಲಿ ಪ್ರಕೃತಿಯಲ್ಲಿ ನಡೆಯುವ ಒಂದೊಂದೇ ಘಟನೆಗಳನ್ನು ಇಲ್ಲಿ ಆರಿಸಿಕೊಳ್ಳುತ್ತೆ. ಇಲ್ಲಿ ಪ್ರತ್ಯೇಕವಾಗಿ ವಿಜ್ಞಾನದಲ್ಲಿ ನಿಸರ್ಗದ ಒಂದೊಂದೇ ಘಟನೆಗಳನ್ನು ಆಯ್ದುಕೊಂಡು ವಿಮರ್ಶಾತ್ಮಕವಾಗಿ ಮತ್ತು ವ್ಯವಸ್ಥಿತವಾಗಿ, ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನಾಲೆಡ್ಜ್, ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿ ಒಂದೇ ರೀತಿಯಾಗಿರುವ ಎಲ್ಲ ಪ್ರತ್ಯೇಕ ಘಟನೆಗಳನ್ನು ವಿಶದವಾಗಿ, ಕೂಲಂಕಷವಾಗಿ ಪರಾಮರ್ಶಿಸುತ್ತೆ. ಒಂದೇ ರೀತಿ ಇರುವ ಬೇರೆ ಬೇರೆ ಪ್ರತ್ಯೇಕ ಘಟನೆಗಳನ್ನು ಏಕೀಕರಿಸ್ತಾ ಹೋಗುತ್ತೆ, ಒಂದು ಗುಂಪನ್ನಾಗಿ ಪರಿಗಣಿಸುತ್ತೆ. ಈಗ ಉದಾಹರಣೆಗೆ ನಾವು ಸಸ್ಯಶಾಸ್ತ್ರದಲ್ಲಿ ಗರಿ ಇರುವ ಮರಗಳೆಲ್ಲ ಒಂದು ಗುಂಪು ಅಂತ ಹೇಳ್ತೇವೆ. ಅದು ಅಡಕೆ ಮರ ಆಗಿರ್ಬೋದು, ತೆಂಗಿನ ಮರ ಆಗಿರ್ಬೋದು, ಅಥವಾ ಈಚಲ್ ಮರ ಆಗಿರ್ಬೋದು, ತಾಳೆ ಮರ ಆಗಿರ್ಬೋದು. ಇವೆಲ್ಲವೂ ಒಂದು ಗುಂಪಿಗೆ, ಒಂದು ಫ್ಯಾಮಿಲಿಗೆ ಸೇರುತ್ತೆ ಅಂತ ಬಾಟ್ನಿನಲ್ಲಿ ಅಥವಾ ಸಸ್ಯಶಾಸ್ತ್ರದಲ್ಲಿ ಹೇಳುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಹೀಗೆ ಅದು ತೆಂಗಿನ ಮರನೇ ಬೇರೆ, ಅಡಿಕೆ ಮರನೇ ಬೇರೆ,
ಆದರೆ ಇವೆಲ್ಲವೂ ಒಂದು ವರ್ಗಕ್ಕೆ, ಒಂದು ಕ್ಲಾಸ್, ಒಂದು ತರಗತಿ, ಒಂದು ಗುಂಪಿಗೆ, ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದ್ದು ಅಂತ ಹೇಳಿ ವಿದ್ಯಾರ್ಥಿ. ಅಂದರೆ ನಿಸರ್ಗದಲ್ಲಿ ನಡೆಯುವ ಒಂದೊಂದೇ ಘಟನೆಗಳನ್ನು ಆಯ್ದುಕೊಂಡು ವಿಮರ್ಶಾತ್ಮಕವಾಗಿ ಮತ್ತು ವ್ಯವಸ್ಥಿತವಾಗಿ ಅಧ್ಯಯನ ಮಾಡುತ್ತದೆ. ಒಂದೇ ರೀತಿಯಾಗಿರುವ ಎಲ್ಲ ಪ್ರತ್ಯೇಕ ಘಟನೆಗಳನ್ನು ಒಂದೇ ರೀತಿ ಇರುತ್ತೆ, ಎಲ್ಲವೂ ಒಂದು ಫ್ಯಾಮಿಲಿಗೆ ಸೇರುತ್ತೆ. ಅದು ಅಡಿಕೆ ಮರ ಆಗ್ಬೋದು, ತೆಂಗಿನ ಮರ ಆಗ್ಬೋದು, ತಾಳೆ ಮರ ಆಗ್ಬೋದು, ಈಚಿನ ಮರ ಆಗ್ಬೋದು, ಹೌದಾ? ಹಾಗಾಗಿ ಪ್ರತ್ಯೇಕ ಘಟನೆಗಳನ್ನು ವಿಶದವಾಗಿ ಅಂದರೆ ವಿವರಣಾತ್ಮಕವಾಗಿ ಅಥವಾ ಕೂಲಂಕಷವಾಗಿ ಪರಾಮರ್ಶಿಸಿ ಅವುಗಳ ನಡುವಿನ ಸಂಬಂಧವನ್ನು ಸೂಕ್ಷ್ಮವಾಗಿ, ಏನು ಸಂಬಂಧ ಇದೆ, ಆ ಎಲ್ಲ ಮರಗಳಿಗೂ ಒಂದು ಸಂಬಂಧ ಇದೆ, ಆ ಸೂಕ್ಷ್ಮವಾಗಿ ತಿಳಿದುಕೊಂಡು ಅವುಗಳನ್ನು ಏಕೀಕರಿಸಿ, ಒಟ್ಟುಗೂಡಿಸಿ, ಒಂದುಗೂಡಿಸಿ, ಏಕೀಕರಿಸಿ ಪೂರ್ಣವಾಗಿ ಅವಲೋಕಿಸುವುದನ್ನು ಅಥವಾ ಸಂಶೋಧನೆ ಮಾಡುವುದನ್ನು, ಪರೀಕ್ಷೆ ಮಾಡುವುದನ್ನು ನಾವು ವಿಜ್ಞಾನದ ವಿಧಾನದಲ್ಲಿ ಕಾಣ್ತಾ ಹೋಗ್ತೇವೆ. ಇಲ್ಲಿ ವಸ್ತುಗಳಿಗೆ, ವಿಷಯಗಳಿಗೆ ಅಥವಾ ಸಂಗತಿಗಳು, ಯಾವುದೇ ವಸ್ತು, ವಿಷಯ ಅಥವಾ ಸಂಗತಿಗಳು ಅಥವಾ ಘಟನೆಗಳು ಅಂತ ಹೇಳ್ತೇವಲ್ವಾ, ಅದನ್ನು ಇತಿಹಾಸದಲ್ಲಿ ತಗೊಂಡ್ರೆ ನಾವು ಘಟನೆಗಳು ಅಂತ ಹೇಳ್ತೇವೆ. ಇತಿಹಾಸ ಸಹ ಒಂದು ರೀತಿ ವಿಜ್ಞಾನ. ಹಾಗಾಗಿ ಯಾವುದೇ ವಸ್ತುಗಳಿಗೆ, ವಿಷಯಗಳಿಗೆ ಅಥವಾ ಘಟನೆಗಳಿಗೆ, ಸಂಗತಿಗಳಿಗೆ ಸಂಬಂಧಿಸಿದ ನಮ್ಮ ಜ್ಞಾನವು ವ್ಯವಸ್ಥಿತವೂ ಸುವ್ಯವಸ್ಥಿತವೂ ಸಂಘಟಿತವೂ ಆದಾಗ ಅದು ವಿಜ್ಞಾನವಾಗುತ್ತೆ. ಸಾಮಾನ್ಯ ಜ್ಞಾನವನ್ನು ಈ ಎಲ್ಲ ನಿಬಂಧನೆಗಳಿಗೆ ಒಳಪಡಿಸಿದಾಗ ಅದು ವಿಜ್ಞಾನ. ಸಾಮಾನ್ಯ ಜ್ಞಾನವನ್ನು ನಾವು ಎಲ್ಲ ನಿಬಂಧನೆಗಳಿಗೆ, ಅಲ್ಲಿ ಕಾರ್ಯಕಾರಣ ನಿಯಮ ಇರಬೇಕು, ಅವಲೋಕನೆ ಇರಬೇಕು, ಸಂಘಟನೆ ಇರಬೇಕು, ಅದು ಯಥಾರ್ಥ ಜ್ಞಾನ ಆಗಿರಬೇಕು, ವಸ್ತುನಿಷ್ಠವಾಗಿರಬೇಕು, ಸಾಮಾನ್ಯೀಕರಿಸಲ್ಪಟ್ಟ ಅಂದರೆ ಯೂನಿವರ್ಸಲ್ ಪ್ರಪೋಸಿಷನ್ ಆಗಿರಬೇಕು, ಸಾರ್ವತ್ರಿಕ ಸತ್ಯ ಆಗಿರಬೇಕು. ಸತ್ಯಾನ್ವೇಷಣೆಯೇ ವಿಜ್ಞಾನದ ವಿಗಮನದ ಉದ್ದೇಶ. ಹಾಗಾಗಿ ವಾಸ್ತವಿಕವಾಗಿರಬೇಕು ಅಂತ ಹೇಳ್ತಾರೆ. ನಿಸರ್ಗದಲ್ಲಿ ನಡೆಯುವ ಘಟನಾವಳಿಗಳ ಬಗ್ಗೆ ಅಂದರೆ ವಿಜ್ಞಾನದ ಉದ್ದೇಶ ನಿಸರ್ಗದಲ್ಲಿ ನಡೆಯುವ ಘಟನಾವಳಿಗಳ ಬಗ್ಗೆ ಯಥಾರ್ಥ ವಿವರಣೆಯನ್ನು ನೀಡೋದು ವಿಜ್ಞಾನ. ವಿಜ್ಞಾನದ ಧ್ಯೇಯ, ಅದರ ಉದ್ದೇಶ ಸತ್ಯ ಶೋಧನೆ. ಅಂದರೆ ನಮ್ಮ ಸುತ್ತಮುತ್ತಲು ನಡೆಯುವ ಘಟನೆಗಳಿಗೆ ವಾಸ್ತವಿಕತೆಯನ್ನು, ಯಥಾರ್ಥ ವಿವರಣೆಯನ್ನು ನೀಡೋದು ವಿಜ್ಞಾನದ ಉದ್ದೇಶ ಅಥವಾ ವಿಜ್ಞಾನದ ಒಂದು ಗುರಿಯಾಗಿದೆ. ಹಾಗಾಗಿ ಈ ಸಾಮಾನ್ಯ ಜ್ಞಾನವನ್ನು ಈ ಎಲ್ಲ ನಿಬಂಧನೆಗಳಿಗೆ, ನಿಯಮಗಳಿಗೆ ಒಳಪಡಿಸಿದಾಗ ಅದು ವಿಜ್ಞಾನ ಆಗುತ್ತೆ. ಹಕ್ಸ್ಲೆ ಎನ್ನುವ ತರ್ಕಶಾಸ್ತ್ರಜ್ಞ ಹೇಳುವಂತೆ ತರಬೇತುಗೊಳಿಸಿದ ಮತ್ತು ಸುಸಂಘಟಿತವಾದ ಜ್ಞಾನವೇ ವಿಜ್ಞಾನ. ತರಬೇತುಗೊಳಿಸಿದ ಹಕ್ಸ್ಲೆ ಎನ್ನುವ ವಿಜ್ಞಾನಿ ಹೇಳುವಂತೆ ಅಥವಾ ತರ್ಕಶಾಸ್ತ್ರಜ್ಞ, ಹಿಂದೆ ಪ್ರಾಚೀನ ಗ್ರೀಕ್ ದೇಶದಲ್ಲಿ ನಾವು ನೋಡಿದಾಗ ವಿಜ್ಞಾನಿ ಬೇರೆ ಅಲ್ಲ, ತತ್ವಜ್ಞಾನಿ ಬೇರೆ ಅಲ್ಲ, ತರ್ಕಶಾಸ್ತ್ರಜ್ಞ ಬೇರೆ. ನಮ್ಮ ಭಾರತೀಯ ತರ್ಕಶಾಸ್ತ್ರಕ್ಕೆ ಅಥವಾ ಭಾರತೀಯ ತತ್ವಶಾಸ್ತ್ರಕ್ಕೆ ಬಂದರೆ ನಮ್ಮ ಎಲ್ಲ ಋಷಿ ಮುನಿಗಳು ಸಹ ವಿಜ್ಞಾನಿಗಳೇ ಆಗಿದ್ದರು. ಪ್ರಕೃತಿಯ ಸತ್ಯವನ್ನು ಅವರು ಪ್ರಕೃತಿಯಲ್ಲೇ ಜೀವಿಸ್ತಿದ್ರು. ಆದರೆ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಘಟನೆಗಳ ಕಾರಣವನ್ನು ಹುಡುಕಿ ಅದು ಪಂಚಭೂತಗಳ ಸಮಸ್ತ ಜ್ಞಾನವನ್ನು ಅವರು ಪಡ್ಕೊಂಡಿದ್ರು. ಅದನ್ನು ವಿವರವಾಗಿ ಹೇಳಲಿಕ್ಕೆ ಅವರು ಪ್ರಯತ್ನ ಮಾಡ್ತಾಯಿದ್ರು. ಎಲ್ಲ ಋಷಿಮುನಿಗಳು ಸಹ ವಿಜ್ಞಾನಿಗಳೇ. ಹಾಗೆ ಪ್ರಾಚೀನ ಗ್ರೀಕ್ ದೇಶದಲ್ಲಿ ಎಲ್ಲ ತತ್ವಜ್ಞಾನಿಗಳು ವಿಜ್ಞಾನಿಗಳಾಗಿದ್ದರು ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಹಾಗಾಗಿ ಯಾವುದನ್ನು ನಾವು ಸುವ್ಯವಸ್ಥಿತವಾಗಿ, ಖಚಿತವಾಗಿ, ಸ್ಪಷ್ಟವಾಗಿ ಹೇಳ್ತೇವೋ ಅದನ್ನೇ ವಿಜ್ಞಾನ. ತರಬೇತುಗೊಳಿಸಿದ ಮತ್ತು ಸುಸಂಘಟಿತವಾದ ಜ್ಞಾನವೇ ವಿಜ್ಞಾನ. ಇಲ್ಲಿ ವಿಜ್ಞಾನ ಅಂದರೆ ಅದು ಜ್ಞಾನವೂ ಹೌದು, ಶಕ್ತಿಯೂ ಹೌದು ಅಂತ ಹೇಳ್ತಾರೆ. ಹಾಗಾಗಿ ಸಾಮಾನ್ಯ ಜ್ಞಾನವನ್ನು ಎಲ್ಲ ನಿಯಮಗಳಿಗೆ ಒಳಪಡಿಸಿದಾಗ ಅದು ವಿಜ್ಞಾನ ಆಗುತ್ತೆ. ಹಾಗಾಗಿ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನಾಲೆಡ್ಜ್ ಅಂತ ಹೇಳ್ತೇವಲ್ಲ,
ವಿಜ್ಞಾನ ನೀವು ಈ 5ನೇ ಅಧ್ಯಾಯದಲ್ಲಿ ಕಲಿಯೋದೇನಪ್ಪ ಅಂದರೆ ವಿದ್ಯಾರ್ಥಿಗಳೇ, ವೈಜ್ಞಾನಿಕ ವಿಧಾನ. ಈ ವೈಜ್ಞಾನಿಕ ವಿಧಾನದಲ್ಲಿ ಮೊದಲು ನೀವು ವಿಜ್ಞಾನ ಪದದ ಅರ್ಥಗಳನ್ನು, ವಿಜ್ಞಾನ ಎಂದರೇನು ಅಂತ 1 ಅಂಕ ಅಥವಾ 2 ಅಂಕದ ಪ್ರಶ್ನೆ ಇದ್ದೇ ಇದೆ. ವಿಜ್ಞಾನ ಎಂದರೇನು? ವಿಶ್ವದಲ್ಲಿನ, ಪ್ರಪಂಚದಲ್ಲಿನ ಯಾವುದೇ ವಸ್ತು ವಿಷಯಗಳನ್ನು ಕುರಿತು ಸುವ್ಯವಸ್ಥಿತವಾದ, ಕ್ರಮಬದ್ಧವಾದ ಜ್ಞಾನವನ್ನು ನಾವು ವಿಜ್ಞಾನ ಅಂತ. ಅಲ್ಲಿ ಸುವ್ಯವಸ್ಥಿತವಾದ, ಖಚಿತವಾದ, ಕ್ರಮಬದ್ಧವಾದ, ಸಕಾರಣವಾದ ಜ್ಞಾನವನ್ನು ವಿಜ್ಞಾನ ಅಂತ. ಅದು ರಾಜಕೀಯ ಆಗ್ಬೋದು, ಸಾಹಿತ್ಯ ಆಗ್ಬೋದು, ಸಂಗೀತ ಆಗ್ಬೋದು, ಯಾವುದೇ ವಸ್ತು ವಿಚಾರಗಳನ್ನು, ಯಾವುದೇ ವಸ್ತು ವಿಷಯಗಳನ್ನು ಪೂರ್ಣ ಮಾಹಿತಿಯನ್ನು ಪಡೆಯುವುದನ್ನು ನಾವು ವಿಜ್ಞಾನ ಅಂತೇಳಿ ಹೇಳ್ತೇವೆ. 1 ಅಂಕದ ಅಥವಾ 2 ಅಂಕದ ಪ್ರಶ್ನೆಗಳು ಮತ್ತು 5 ಅಂಕದ ಪ್ರಶ್ನೆಗಳಿಗೂ ಸಹ ಕೆಲವು ಸರಿ ಈ ವಿಜ್ಞಾನ ಪದವನ್ನು ವಿವರಿಸಿ ಅಂತೇಳಿ ಹೇಳ್ತಾರೆ. ಇನ್ನು ವೈಜ್ಞಾನಿಕ ವಿಧಾನದ ಲಕ್ಷಣಗಳೇನು? ಇದಿಷ್ಟು ವಿಜ್ಞಾನ ಪದದ ಅರ್ಥಗಳು. ನೀವು ಈ ವರ್ಷ ಕಲಿತಾ ಇರೋದು ಸೈಂಟಿಫಿಕ್ ಲಾಜಿಕ್ ಆಗಿರೋದ್ರಿಂದ, ವೈಜ್ಞಾನಿಕ ತರ್ಕಶಾಸ್ತ್ರ ಆಗಿರೋದ್ರಿಂದ ಈ ವಿಚಾರಗಳನ್ನೆಲ್ಲ ನೀವು ವಿಶದವಾಗಿ ತಿಳಿಯುವುದು ಅತ್ಯಂತ ಅವಶ್ಯಕವಾಗಿದೆ. ಇನ್ನು ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಈ ವಿಜ್ಞಾನ ಅಥವಾ ವೈಜ್ಞಾನಿಕ ವಿಧಾನದ ಲಕ್ಷಣಗಳೇನು ಮತ್ತು ವಿಜ್ಞಾನಿಯಲ್ಲಿರಬಹುದಾದ ಲಕ್ಷಣಗಳು, ವೈಜ್ಞಾನಿಕ ಮನೋಭಾವ ಸಹ ಇಲ್ಲಿ ಅತ್ಯಂತ ಮುಖ್ಯವಾಗುತ್ತೆ. ಆ ವೈಜ್ಞಾನಿಕ ಮನೋಭಾವವನ್ನು ಮತ್ತು ವೈಜ್ಞಾನಿಕ ವಿಧಾನದ ಲಕ್ಷಣಗಳನ್ನು ನಾನು ನಿಮಗೆಲ್ಲ ಮುಂದಿನ ತರಗತಿಯಲ್ಲಿ ತಿಳಿಸ್ತೇನೆ ವಿದ್ಯಾರ್ಥಿಗಳೇ. ಎಲ್ಲರಿಗೂ ವಂದನೆಗಳು.